Raichur, where dreams become direction. Dream, learn, grow, lead, become. Join Vedanta for your better future. At Vedanta, we don't just teach, we prepare you to win. ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ CBSEಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ CBSE. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು. ನಮಸ್ಕಾರ ರಾಯಚೂರು ಜನತೆಗೆ, ನಿಮ್ಮ ವಿಶ್ವಾಸದ ವಾಹನ ಮಳಿಗೆ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ಇಲ್ಲಿ ನಿಮಗೆ ದೊರೆಯುತ್ತದೆ ಅತ್ಯುತ್ತಮ ಬೈಕ್ ಮತ್ತು ಸ್ಕೂಟರ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ಇನ್ನೆಕ್ ತಡ, ಹಿಂದೆ ಭೇಟಿ ನೀಡಿ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೇಘಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ನಗರದ ಚಂದ್ರಮೌಳೇಶ್ವರ ದೇವಸ್ಥಾನದ ಬಳಿ ಅನಧಿಕೃತ ಅಂಗಡಿಗಳ ತೆರವು ಕಾರ್ಯಾಚರಣೆ, ಕಾಲಾವಕಾಶ ನೀಡಲು ವ್ಯಾಪಾರಸ್ಥರ ಮನವಿ. ಕಾಂಗ್ರೆಸ್ ಮುಖಂಡರ ವಿರುದ್ಧ ನರಸಿಂಹಲು ಮಾಡಗಿರಿ ಆರೋಪ, ಪಕ್ಷದಿಂದ ಉಚ್ಚಾಟಿಸಲು ಅಂಜಿನಕುಮಾರ್ ಆಗ್ರಹ. ಜೋಳ ಖರೀದಿ ಮಾಡಿದ ಹಣ ಪಾವತಿಗೆ ಗಡುವು, ಪಾವತಿಸದಿದ್ದರೆ ತೀವ್ರ ಸ್ವರೂಪದ ಹೋರಾಟ, ಅಮೀನ್ ಪಾಷಾ ದಿದ್ದಗಿ. ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಆಗ್ರಹಿಸಿ ಪ್ರತಿಭಟನೆ. ತೋರಣದಿನ್ನಿ ಪಟ್ಟ ಜಮೀನು ಖಾತಾ ಮಾಡಲು ಕಂದಾಯ ಇಲಾಖೆ ಅಧಿಕಾರಿಗಳ ವಿಳಂಬ, ಕ್ರಮಕ್ಕೆ ಆಗ್ರಹಿಸಿ ವಿಜಯರಾಣಿ ಒತ್ತಾಯ. ಮತ್ತು ಅಕ್ಕ ಕೆಫೆ ನಿರ್ವಹಣೆ ಕುರಿತು ತರಬೇತಿ, ಸಮರ್ಪಕ ನಿರ್ವಹಣೆಯಿಂದ ಯಶಸ್ಸು ಉದ್ಯಮ, ಶರಣಬಸವ ಕೆಸರಹಟ್ಟಿ. ನಗರದ ಚಂದ್ರಮೌಳೇಶ್ವರ ದೇವಸ್ಥಾನದ ಎದುರುಗಡೆ ಅನಧಿಕೃತವಾಗಿ ರಸ್ತೆ ಅತಿಕ್ರಮಿಸಿಕೊಂಡಿರುವ ಅಂಗಡಿಗಳನ್ನು ಪಾಲಿಕೆ ಸಿಬ್ಬಂದಿ ತೆರವುಗೊಳಿಸಿದರು. ರಸ್ತೆಗೆ ಹೊಂದಿಕೊಂಡಂತೆ ಅನಧಿಕೃತ ಅಂಗಡಿಗಳನ್ನು ತೆರವಿಗೆ ಮುಂದಾದಾಗ ವ್ಯಾಪಾರಸ್ಥರು ವಿರೋಧಿಸಿ ಸಮಯಾವಕಾಶ ನೀಡುವಂತೆ ಮನವಿ ಮಾಡಿದರು. ಮುಂಚಿತವಾಗಿ ಯಾವುದೇ ನೋಟಿಸ್ ನೀಡದೆ ತೆರವಿಗೆ ಮುಂದಾಗಿರುವ ಪಾಲಿಕೆ ಸಿಬ್ಬಂದಿಗಳ ಕಾರ್ಯಕ್ಕೆ ಆಕ್ರೋಶ ವ್ಯಕ್ತಪಡಿಸಿದರು. ಕಾಲಾವಕಾಶ ನೀಡಿದ್ದಲ್ಲಿ ನಾವೇ ತೆರವುಗೊಳಿಸುವುದಾಗಿ ಮನವಿ ಮಾಡಿದರು. ಅನಧಿಕೃತವಾಗಿ ರಸ್ತೆ ಚರಂಡಿ ಒತ್ತುವರಿ ಮಾಡಿಕೊಂಡಲ್ಲಿ ಯಾವುದೇ ನೋಟಿಸ್ ನೀಡುವ ಅಗತ್ಯವಿಲ್ಲ. ಅನಧಿಕೃತವಾಗಿ ವ್ಯಾಪಾರ ನಡೆಸುವುದೇ ಕಾನೂನು ಬಾಹಿರವಾಗಿದೆ ಎಂದು ಸಿಬ್ಬಂದಿಗಳು ವಾದಕ್ಕಿಳಿದರು. ಸ್ವಯಂ ಪ್ರೇರಿತವಾಗಿ ಅಂಗಡಿಗಳನ್ನು ಈಗಲೇ ತೆರವುಗೊಳಿಸುವಂತೆ ಸಿಬ್ಬಂದಿಗಳು ಹೇಳಿದರು. ಈ ಮಧ್ಯೆ ಕೆಲ ಅಂಗಡಿಗಳನ್ನು ತೆರವುಗೊಳಿಸಲಾಯಿತು.
ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಮತ್ತು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಎ ವಸಂತ್ ಕುಮಾರ್ ಇವರ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡಿರುವ ನರಸಿಂಹಲು ಮಾಡಗಿರಿಯವರನ್ನು ಪಕ್ಷದಿಂದ ಉಚ್ಚಟಿಸಬೇಕು ಎಂದು ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ ಅಂಜನ್ ಕುಮಾರ್ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಪ್ರಚಾರಕ್ಕಾಗಿ ನರಸಿಂಹಲು ಮಾಡಗಿರಿಯವರು ಸ್ವಪಕ್ಷದ ಮುಖಂಡರ ವಿರುದ್ಧ ಆರೋಪಿಸಿರುವುದು ಪಕ್ಷ ವಿರೋಧಿ ಚಟುವಟಿಕೆಯಾಗಿದೆ. 4 ಬಾರಿ ನಗರಸಭೆಗೆ ಸ್ಪರ್ಧಿಸಿ ಸೋತಿದ್ದ ನರಸಿಂಹಲು ಮಾಡಗಿರಿಯವರ ಪತ್ನಿಗೆ ಟಿಕೆಟ್ ನೀಡಿ ಪ್ರಚಾರ ಮಾಡಿ ನಗರಸಭೆ ಸದಸ್ಯರನ್ನಾಗಿಸಿದ್ದು ಎ ವಸಂತ್ ಕುಮಾರ್ ಇವರು. ಯಾರನ್ನು ಮೆಚ್ಚಿಸಲು ಉಂಡಮನೆ ಜಂತಿ ಎಣಿಸುವ ಕೆಲಸ ನರಸಿಂಹಲು ಮಾಡಗಿರಿ ಮಾಡಿದ್ದಾರೆ. ನರಸಿಂಹಲು ಮಾಡಗಿರಿಯವರು ಎ ವಸಂತ್ ಕುಮಾರ್ ಏನು ಮಾಡಿದ್ದಾರೆ ಎಂದು ಕೇಳುವಾಗ ಅವರ ಪತ್ನಿ ನರಸಮ್ಮ ನರಸಿಂಹಲು ಮಾಡಗಿರಿಯವರು ಪಾಲಿಕೆ ಅಧ್ಯಕ್ಷರಾಗಿ ವಾರ್ಡಿನಲ್ಲಿ ಏನು ಮಾಡಿದ್ದಾರೆ ಎಂದು ಹೇಳಬೇಕು. ಒಳಚರಂಡಿಗೆ 40 ಕೋಟಿ ರೂಪಾಯಿ ಅನುದಾನ ಬಂದಿರುವುದು ಯಾರದ್ದು ಶಿಫಾರಸಿನಿಂದಲ್ಲ. ರಾಯಚೂರು ಸೇರಿ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಅನುದಾನ ಬಿಡುಗಡೆಯಾಗಿದೆ. ಬಿಡುಗಡೆಯಾಗಿರುವ ಅನುದಾನ ಎಷ್ಟು ಬಳಸಿಕೊಳ್ಳಲಾಗಿದೆ ಎಂದು ಹೇಳಬೇಕು. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಇವರು ನಗರಸಭೆಗೆ ಬಂದಿಲ್ಲ, ಸಭೆ ಮಾಡಿಲ್ಲ ಎಂದು ಹೇಳುವಾಗ ಎಷ್ಟು ಬಾರಿ ಅವರ ಬಳಿ ಹೋಗಿ ಚರ್ಚಿಸಿದ್ದಾರೆ. ಅವರ ಬಳಿ ಸಮಸ್ಯೆಯನ್ನು ಹೇಳದೆ ಬಂದಿಲ್ಲ ಎಂದು ಹೇಳುತ್ತಿರುವುದು ಹಾಸ್ಯಾಸ್ಪದ ಎಂದರು. 2024ರಲ್ಲಿಯೇ ಹರಿಜನವಾಡದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನಕ್ಕೆ 5 ಕೋಟಿ ರೂಪಾಯಿ ನೀಡಲು ವಿಧಾನ ಪರಿಷತ್ ಸದಸ್ಯ ಎ ವಸಂತ್ ಕುಮಾರ್ ಸಮಾಜ ಕಲ್ಯಾಣ ಸಚಿವರಿಗೆ ಪತ್ರ ಬರೆದು ಒತ್ತಾಯಿಸಿದ್ದಾರೆ. ಸಣ್ಣ ನೀರಾವರಿ ಸಚಿವರಿಗೆ ಅನುದಾನ ನೀಡುವ ಕುರಿತು ಗಮನಕ್ಕೆ ತಂದಿದ್ದಾರೆ. ಜನರನ್ನು ದಿಕ್ಕು ತಪ್ಪಿಸುವ ಕೆಲಸವಷ್ಟೇ ಎಂದರು. ಪಕ್ಷದ ಮುಖಂಡರ ವಿರುದ್ಧ ಹೇಳಿಕೆ ನೀಡಿರುವ ನರಸಿಂಹಲು ಮಾಡಗಿರಿ, ನರಸರೆಡ್ಡಿ, ಶ್ಯಾಮ್, ವಸಂತ್ ಕುಮಾರ್, ತೇಜಪ್ಪ, ಮಣಿಕಂಠ ಇವರನ್ನು ಪಕ್ಷದಿಂದ ಜಿಲ್ಲಾ ಕಾಂಗ್ರೆಸ್ ಪಕ್ಷ ಉಚ್ಚಟಿಸಬೇಕು ಎಂದರು. ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಎ ವಸಂತ್ ಕುಮಾರ್ ಅವರ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡುತ್ತಿರುವ ನರಸಿಂಹಲು ಮಾಡಗಿರಿಯನ್ನು ಪಕ್ಷದಿಂದ ಉಚ್ಚಾಟಿಸಲು ಆಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಎ ವಸಂತ್ ಕುಮಾರ್ ವಿರುದ್ಧ ಪುಕ್ಕಟೆ ಪ್ರಚಾರಕ್ಕಾಗಿ ಇಲ್ಲಸಲ್ಲದ ಆರೋಪ ಮಾಡುತ್ತಿರುವ ನರಸಿಂಹಲು ಮಾಡಗಿರಿಯವರ ನಡೆಯನ್ನು ಉಗ್ರವಾಗಿ ಖಂಡಿಸುತ್ತೇವೆ. ಸತತ ನಾಲ್ಕು ಸಲ ನಗರಸಭೆಯಲ್ಲಿ ಸೋತು ನರಸಿಂಹಲು ಮಾಡಗಿರಿಯವರ ಧರ್ಮಪತ್ನಿಯವರನ್ನು ಟಿಕೆಟ್ ನೀಡಿ ಪ್ರಚಾರ ಮಾಡಿ ನಗರಸಭೆ ಸದಸ್ಯರನ್ನು ಗೆಲ್ಲಿಸಿ ತಮಗೆ ರಾಜಕೀಯ ಸ್ಥಾನಮಾನ ಕಲ್ಪಿಸಿರುವುದನ್ನು ತಾವು ಮರೆತು ಹರಿಜನವಾಡದ ನಾಗರಿಕರ ಮರೆತಿಲ್ಲ ಎಂಬ ಸತ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಯಾರನ್ನು ಉಚ್ಚಿಸಲು ಉಂಡು ಮನೆಯ ಜಂತಿ ಎಣಿಸುವ ಕಾರ್ಯಕ್ಕೆ ಮುಂದಾಗಿರುವುದು ಅವರ ಹೀನ ಮನಸ್ಥಿತಿಯನ್ನು ಎತ್ತಿ ತೋರಿಸುತ್ತದೆ. ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ವಿರುದ್ಧ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದು ಇದು ನಮ್ಮದೇ ಸರ್ಕಾರದ ವಿರುದ್ಧ ಮಾಡಿರುವ ಆಪಾದನೆಯಾಗುತ್ತದೆ. ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಇವರು ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಎ ವಸಂತ್ ಕುಮಾರ್ ಅವರ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡಿದ್ದು ಇದು ಪಕ್ಷ ವಿರೋಧಿ ಚಟುವಟಿಕೆಯಾಗಿದೆ. ನರಸಿಂಹಲು ಮಾಡಗಿರಿ ಧರ್ಮಪತ್ನಿಯನ್ನು ಮಹಾನಗರ ಪಾಲಿಕೆ ಅಧ್ಯಕ್ಷರಾಗಿದ್ದಾಗ ನಗರಾಭಿವೃದ್ಧಿ ಕುರಿತು ಎಷ್ಟು ಕೆಲಸ ಮಾಡಿದ್ದಾರೆ ಮತ್ತು ತಮ್ಮ ಸ್ವಂತ ವಾರ್ಡಿನಲ್ಲಿ ಏನು ಕೆಲಸ ಮಾಡಿದ್ದಾರೆ ಮೊದಲು ಹೇಳಿ. ನಗರದ ಒಳಚರಂಡಿ ಮಾಡಲು ಸರ್ಕಾರದಿಂದ ಬಿಡುಗಡೆಯಾದ 40 ಕೋಟಿ ಅನುದಾನ ಯಾರೂ ಶಿಫಾರಸಿನ ಮೇರೆಗೆ ಬಂದಿರುವುದಿಲ್ಲ. ರಾಜ್ಯದ ಎಲ್ಲ ನಗರಸಭೆಗಳಿಗೆ ಈ ಅನುದಾನವನ್ನು ಬಂದಿದೆ. ನಿಮ್ಮ ಅವಧಿಯಲ್ಲಿ ವರದಿ ಅನುದಾನ ಎಷ್ಟರ ಮಟ್ಟಿಗೆ ಬಳಕೆಯಾಗಿದೆ, ಯಾವ ವಾರ್ಡಿನಲ್ಲಿ ಸದರಿ ಅನುದಾನವನ್ನು ಖರ್ಚು ಮಾಡಿದೆ ಎನ್ನುವುದನ್ನು ಮಾಧ್ಯಮ ಮಿತ್ರರಿಗೆ ತಾವುಗಳಿಗೆ ಸದರಿ ವಾರ್ಡ್ಗಳಲ್ಲಿ ಭೇಟಿ ಪರಿಶೀಲಿಸಲು ವ್ಯವಸ್ಥಿತ ವಾಸ್ತುತಿಯನ್ನು ಅನಾವರಣಗೊಳಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಎತ್ತಿಮಿತಿಯಲ್ಲಿ ರಾಯಚೂರು ಜಿಲ್ಲೆಯ ಅಭಿವೃದ್ಧಿ ಮಾಡುತ್ತಿದ್ದಾರೆ. ಆರೋಪ ಮಾಡುವವರು ಎಷ್ಟು ಸಲ ಸಚಿವರಿಗೆ ಅಭಿವೃದ್ಧಿ ಬಗ್ಗೆ ಎನ್ನುವುದು ಜನರಿಗೆ ತಿಳಿಸಲಿ. ಯಾರೋ ಒಬ್ಬರ ಹಿಂದೆ ತಿರುಗಿ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಹೇಳಿಕೆ ನೀಡುವುದು ಆಸ್ಪದವಾಗಿದೆ. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನಕ್ಕೆ 5 ಕೋಟಿ ಅನುದಾನ ಮಂಜೂರು ಮಾಡಲು ವಿಧಾನ ಪರಿಷತ್ ಸದಸ್ಯರಾದ ಎ ವಸಂತ್ ಕುಮಾರ್ ಅವರು 2024ರಿಂದ ಮಾನ್ಯ ಸಮಾಜ ಕಲ್ಯಾಣ ಸಚಿವರಿಗೆ ಪ್ರಸ್ತಾವನೆ ಸಲ್ಲಿಸಿ
ನಗರಸಭೆ ಮಾಜಿ ಸದಸ್ಯ ಜೆ ಮಾರೆಪ್ಪ ಮಾತನಾಡಿ, ಹರಿಜನವಾಡದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನಕ್ಕೆ ಜಾಗ ಕಾಯ್ದಿರಿಸಿದ್ದ ದಿವಂಗತ ಆರ್ ಆಂಜನೇಯಲು ಇವರು. ಎ ವಸಂತ್ ಕುಮಾರ್ ಇವರು ನಗರಸಭೆ ಸದಸ್ಯರಾಗಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ನರಸಿಂಹಲು ಮಾಡಗಿರಿಯವರು ಕಾಂಗ್ರೆಸ್ ಪಕ್ಷಕ್ಕೆ ಕರೆತಂದು ಅಧಿಕಾರ ನೀಡಿದವರೇ ಎ ವಸಂತ್ ಕುಮಾರ್ ಇವರು. ಅವರ ವಿರುದ್ಧ ಸುಳ್ಳು ಆರೋಪ ಮಾಡಿರುವುದು ಪಕ್ಷ ವಿರೋಧಿ ಚಟುವಟಿಕೆಯಾಗಿದೆ ಎಂದರು. ಶ್ರೀಮತಿಯವರಿಗೂ ಟಿಕೆಟ್ ಕೊಟ್ಟು ಗೆಲ್ಲಿಸಿದ್ರು. ಹಗಲು ರಾತ್ರಿ ಶ್ರಮಿಸಿ ಹನುಮಾನ ದರದಿಂದ ಅವರ ಶ್ರೀಮತಿಯನ್ನು ಗೆಲ್ಲಿಸಿ ಉಪಾಧ್ಯಕ್ಷರನ್ನು ಕೂಡ ಅಣ್ಣಗೂ ಕೂಡ ಮಾಡಿದ್ರು ಕೂಡ ಅವರು ನಮ್ಮ ವಸಂತ್ ಕುಮಾರ್ ಸಾಹೇಬರಿಗೆ ದ್ರೋಹ ಮಾಡಬಹುದು. ಅವ್ರು ಏನೇನು ಮಾಡಿದ್ರು ಅನ್ನೋದು ದ್ರೋಹ ನಮ್ಮ ವಸಂತ್ ಕುಮಾರ್ ಸಾಹೇಬರಿಗೆ ನಾನು ಇಲ್ಲಿ ಒಂದು ಪಟ್ಟಿ ಇದೆ, ಅದನ್ನು ಓದ್ತೀನಿ, ಅವ್ರು ನೋಟ್ ಮಾಡ್ಕೋಬೇಕು ಸರ್. ಎ ವಸಂತ್ ಕುಮಾರ್ ಸಾಹೇಬರು ಮಾಡಗಿರಿ ನರಸಿಂಹರು ಅವರ ಕುಟುಂಬಕ್ಕೆ ಮಾಡಿರುವ ಸಹಾಯದ ಒಂದು ಪಟ್ಟಿ ಈ ರೀತಿ ಇದೆ. ಎ ವಸಂತ್ ಕುಮಾರ್ ಸಾಹೇಬರು ಆಹಾರ ನಿಗಮ ಮಂಡಳಿಯಲ್ಲಿ ಮಾಡಗಿರಿ ನರಸಿಂಹರು ಅವರನ್ನ ಸದಸ್ಯರನ್ನಾಗಿ ನೇಮಕ ಮಾಡಿದರು. ತದನಂತರ ಮಾಡಗಿರಿ ನರಸಿಂಹರು ಅವರನ್ನ ನಾಮನಿರ್ದೇಶನದ ಸದಸ್ಯರನ್ನಾಗಿ ನಗರಸಭೆಗೆ ಆಯ್ಕೆ ಮಾಡಿದರು. ನಂತರದ ಒಂದು ಅವಧಿಯಲ್ಲಿ ಅವರಿಗೆ 3 ಸಲ ಕಾಂಗ್ರೆಸ್ನಿಂದ ನಗರಸಭೆ ಚುನಾವಣೆಗೆ ಟಿಕೆಟ್ ಕೊಡಿಸಿದ್ದು ವಸಂತ್ ಕುಮಾರ್ ಅವರೇ. ಮತ್ತು ತದನಂತರದಲ್ಲಿ ಏನು ಒಂದು ಮೀಸಲಾತಿ ಬದಲಾವಣೆ ಆದಂಥ ಒಂದು ನಂತರದ ದಿನಮಾನಗಳಲ್ಲಿ ಅವರ ಶ್ರೀಮತಿ ಅವರಿಗೆ ಟಿಕೆಟ್ ಅನ್ನು ಕೊಟ್ಟು ಹನುಮಾನ ದನದಿಂದ ಹಗಲು ರಾತ್ರಿ ಶ್ರಮಿಸಿ ಅವರ ಶ್ರೀಮತಿಯವರ ಗೆಲುವಿಗೆ ಸಾಕ್ಷಿಯಾಗಿದ್ದು ನಮ್ಮ ವಸಂತ್ ಕುಮಾರ್ ಸಾಹೇಬರು. ಅದೇ ರೀತಿಯಾಗಿ ಕೇವಲ ಮಾಡಗಿರಿ ನರಸಿಂಹರು ಅವರು ಅಲ್ಲದೆ ಇನ್ನು ಅದೇ ರೀತಿಯಾಗಿ ಶ್ರೀಮತಿ ಹೇಮಲತಾ ಬೂದೆಪ್ಪ ಇವರನ್ನು ಕೂಡ ನಗರಸಭೆ ಸದಸ್ಯರನ್ನಾಗಿ ಮಾಡಿದ್ದು ನಮ್ಮ ವಸಂತ್ ಕುಮಾರ್ ಸಾಹೇಬರು ಮತ್ತು ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದು ಕೂಡ ನಮ್ಮ ವಸಂತ್ ಕುಮಾರ್ ಸಾಹೇಬ್ರೆ. ಅದೇ ರೀತಿಯಾಗಿ ಈ ಮಾಡಗಿರಿ ನರಸಿಂಹರು ನಾನು ಆ ರೀತಿ ಮಾಡಿ ಈ ರೀತಿ ಏನು ಅಭಿವೃದ್ಧಿ ಕಾರ್ಯ ಮಾಡಿದಂತಕ್ಕಂಥ ಒಂದು ಸುಳ್ಳು ಆರೋಪವನ್ನು ಮಾಡ್ಕೊಂತ ಬಂದಿದ್ದಾರೆ. ಅವರ ಒಂದು ಅಭಿವೃದ್ಧಿ ಶೂನ್ಯ ನಮ್ಮ ಮಾಡಿ ಮತ್ತೋರ್ವ ಮುಖಂಡ ಚಂದ್ರಶೇಖರ್ ಮಾತನಾಡಿ, ಸಾಮಾನ್ಯ ಕಾರ್ಯಕರ್ತರಾಗಿದ್ದ ನರಸಿಂಹಲು ಮಾಡಗಿರಿಯವರಿಗೆ 3 ಬಾರಿ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದ್ದೇ ಎ ವಸಂತ್ ಕುಮಾರ್ ಇವರು. 4ನೇ ಬಾರಿ ಅವರ ಪತ್ನಿಗೆ ಟಿಕೆಟ್ ನೀಡಿ ಸದಸ್ಯ ಅಧ್ಯಕ್ಷರನ್ನಾಗಿಸಿದ್ದವರು ಸಹ ಎ ವಸಂತ್ ಕುಮಾರ್ ಇವರು. ಆಹಾರ ಇಲಾಖೆಯ ಸಮಿತಿ ನಿರ್ದೇಶಕರನ್ನಾಗಿ ನಗರಸಭೆ ನಾಮನಿರ್ದೇಶಿತ ಸದಸ್ಯರನ್ನಾಗಿ ನೇಮಿಸಿದ್ದು ವಸಂತ್ ಕುಮಾರ್ ಇವರೇ ಆಗಿದ್ದರು. ಎಲ್ಲವನ್ನು ಮರೆತು ನರಸಿಂಹಲು ಮಾತನಾಡಿದ್ದಾರೆ. ಹೇಮಲತಾ ಬೂದೆಪ್ಪ ಇವರನ್ನು ಸಹ ಸದಸ್ಯರನ್ನಾಗಿ ಅಧ್ಯಕ್ಷರನ್ನಾಗಿಸಲು ವಸಂತ್ ಕುಮಾರ್ ಇವರೇ ಕಾರಣವಾಗಿದ್ದಾರೆ. ಸುಳ್ಳು ಆರೋಪ ಮಾಡಿ ಹಿಂದಿನ ರಾಜಕೀಯ ಜೀವನವನ್ನೇ ಮರೆತಿದ್ದಾರೆ ಎಂದರು. ವಸಂತ್ ಕುಮಾರ್ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಸಮ್ಮುಖದಲ್ಲಿ ಈ ಕೆಲಸ ಆಗಿದೆ ಅಂತೇಳಿ ಹಾಕಿದ್ರೆ ಈ ಕ್ವಶನ್ ಉಂಡ ಮನೆಗೆ ತೋಬಾಗಿದವರು ಅಂತಾರೆ. ಇದು ಅಲ್ಲೇ ಬೆಳೆದು ಅಲ್ಲೇ ಹುಟ್ಟಿ ಅಲ್ಲೇ ರಾಜಕೀಯದಲ್ಲಿ ಬೆಳೆದು ಅವ್ರಿಗೆ ರೊಕ್ಕನೇ ಕೊಟ್ಟಿಲ್ಲ ಅಂತಾರ. MLC ಆಗ್ಯಾರಲ್ಲ, MLC ಆಗಲು ಅಲ್ಲಿ ಜನ ₹1 ಕೊಟ್ಟಿಲ್ಲ ಅಂತಾರ. ಪೂಜೆ ಮಾಡಿದ್ದೇವೆ ಅವ್ರು ಹೇಳಿದ್ರು, ನಾವ್ ಹೇಳೋದಲ್ಲ. ನಗರಸಭೆ ಮಾಜಿ ಸದಸ್ಯ ಜೆ ತಿಮ್ಮಪ್ಪ ಮಾತನಾಡಿ, ಹರಿಜನವಾಡದ ಬಡಾವಣೆಗೆ ಮನೆ ಮನೆಗೆ ನೀರು ಕೊಟ್ಟು ಸಿಸಿ ರಸ್ತೆ ಕಾಮಗಾರಿಗಳನ್ನು ಎ ವಸಂತ್ ಕುಮಾರ್ ಇವರು ನಗರಸಭೆ ಸದಸ್ಯರಾದಾಗಿನಿಂದ ಮಾಡುತ್ತಲೇ ಬಂದಿದ್ದಾರೆ. ಎ ವಸಂತ್ ಕುಮಾರ್ ಇವರಿಂದಲೇ ರಾಜಕೀಯ ಜೀವನ ಪ್ರಾರಂಭಿಸಿದ್ದ ನರಸಿಂಹಲು ಮಾಡಗಿರಿಯವರು ದುರುದ್ದೇಶ ಪೂರ್ವಕವಾಗಿ ಆರೋಪ ಮಾಡುತ್ತಿದ್ದಾರೆ ಎಂದರು. ವಸಂತ್ ಕುಮಾರ್ ಸಾಹೇಬರು ಏನ್ ಮಾಡಿದ್ದಾರೆ? ನಾವು ಅವರು ಒಂದೇ ಜಾತಿ, ಒಂದೇ ಸಮಾಜ ಅಂದಮೇಲೆ ನಮ್ಮ ಜಾತ ಮೇಲೆ ಕಂಡು ಬೋಸರಾದವ್ರ ಮಗ ನಮ್ಮ ವಿರುದ್ಧ ಯಾಕ ಇವೆಲ್ಲ ಮಾಡ್ತಾರ ಅವರು? ಯಾರು
ದಯವಿಟ್ಟು ಹಣ ಮಾಡಿ ಕತ್ರ ಓಡಿಸಿ ಯಾರು ಬೋರ್ನಾಗಲಿ ಬೋರ್ನಾಗ ಭಾಗ ಆಗಲಿ ಅವ್ರು ಮಾಡ್ಬೋದು. ಮತ್ತೆ ನಮ್ಮ ಜಾಗ ನೀವು ಹೊಸಲು ಬರ್ಬೇಕಾಯ್ತು ಅಲ್ಲ ಸರ್, ಸಮಯದಲ್ಲಿ ಹಣವೇ ಜಗಳ ಆಡ್ಬೇಕಾ? ಇಲ್ಲ ಅವ್ರ ಕೆಲಸ ಅಡ್ತವನಿಗೆ ಜಗಳ ನರಸಿಂಹ ಮಾಡಿದ್ರೆ ನಾವು ಒಂದಲ್ಲ ಅಂತ ಇದ್ದೀವಿ ನಮಗೆ ಜಗಳ ಆಗ್ತದೆ ಸರ್. ಈ ಸಂದರ್ಭದಲ್ಲಿ ಆಶಣ್ಣ, ಜೆ ಸತ್ಯನಾಥ, ಗೋವಿಂದ, ಮಲ್ಲಿಕಾರ್ಜುನ, ನಾಗರಾಜ್, ಈರಣ್ಣ ಭಂಡಾರಿ ಇದ್ದರು. ರೈತರಿಂದ ಜೋಳ ಖರೀದಿಸಿದ ಸರ್ಕಾರ ಹಣ ನೀಡದೆ ವಿಳಂಬ ಧೋರಣೆ ತಳೆಯುತ್ತಿದೆ. ರೈತರಿಗೆ ವ್ಯವಸ್ಥೆಯ ಮೇಲೆ ನಂಬಿಕೆಯೇ ಕುಸಿದು ಹೋಗಲು ಕಾರಣವಾಗಿದೆ. ಶೀಘ್ರದಲ್ಲಿ ಜೋಳ ಖರೀದಿಸಿದ ಹಣವನ್ನು ರೈತರ ಖಾತೆಗೆ ಜಮಾ ಮಾಡದೆ ಹೋದರೆ ತೀವ್ರ ಸ್ವರೂಪದ ಹೋರಾಟಕ್ಕೆ ರೈತರು ಮುಂದಾಗುವುದಾಗಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಮೀನ್ ಪಾಷಾ ದಿದ್ದಗಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಮಾರ್ಚ್ 14ರಂದು ಜೋಳ ಖರೀದಿ ಕೇಂದ್ರ ಪ್ರಾರಂಭಿಸಲಾಗಿದ್ದು ಮುಂಗಾರಿನಲ್ಲಿ 8,20,000 ಕ್ವಿಂಟಲ್ ಖರೀದಿ ಮಾಡಲಾಗಿದೆ. ಇಲ್ಲಿಯವರೆಗೆ 88,000 ಕ್ವಿಂಟಲ್ಗೆ 32 ಕೋಟಿ ರೂಪಾಯಿ ಹಣ ಪಾವತಿಸಲಾಗಿದೆ. ಒಟ್ಟು 300 ಕೋಟಿ 31,80,000 ರೂಪಾಯಿ ಹಣ ಪಾವತಿಸಬೇಕಿತ್ತು. ಸರ್ಕಾರ ಹಣ ನೀಡಿಲ್ಲ. ಜೋಳ ಕಟಾವು ಆಗಿ 6 ತಿಂಗಳಾದರೂ ರೈತರ ಖಾತೆಗೆ ಜಮಾ ಆಗಿಲ್ಲ. ಪ್ರತಿ ವರ್ಷ ಇದೇ ಗೋಳು ರೈತರು ಎದುರಿಸುವಂತಾಗಿದೆ. ಹಿಂಗಾರು ಜೋಳ 3 ತಿಂಗಳಲ್ಲಿ ಖರೀದಿಸಬೇಕು. ಇಲ್ಲದೆ ಹೋದರೆ ನುಸಿ ಹುಳ ಹರಡುತ್ತದೆ. ಆದರೂ ಸರ್ಕಾರ 6 ತಿಂಗಳ ನಂತರ ನುಸಿ ಇಲ್ಲ, ಜೋಳ ಖರೀದಿ ಮಾಡುವುದಾಗಿ ಹೇಳುತ್ತಿದೆ. ಇಲ್ಲದೆ ಇರುವ ಷರತ್ತುಗಳು ಹಾಕಿ ಖರೀದಿ ಮಾಡಿದರೂ ರೈತರಿಗೆ ಖರೀದಿ ಮಾಡಿದ ಹಣ ನೀಡುತ್ತಿಲ್ಲ. ಜಿಲ್ಲಾಧಿಕಾರಿಗಳು ಸೇರಿದಂತೆ ಸರ್ಕಾರ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇವೆಯೋ ಸತ್ತಿವೆಯೋ ಗೊತ್ತಿಲ್ಲ. ಸಚಿವರು, ಶಾಸಕರುಗಳು, ಅಧಿಕಾರಿಗಳು ಸ್ಪಂದಿಸದೇ ಇರುವುದರಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆಯೇ ಇಲ್ಲದೆ ಹೋಗಿ ಅಧಿಕಾರಿಗಳ, ಜನಪ್ರತಿನಿಧಿಗಳ ಪ್ರಭುತ್ವ ಆಗಿ ಹೋಗಿದೆ. ಶಾಸಕರುಗಳು ಮಧ್ಯಬಾಟಲಿಯಂತೆ ಆಗಿದ್ದಾರೆ. ಜನರ ಸಮಸ್ಯೆಗಳಿಗೆ ಸ್ಪಂದಿಸದೇ ಇರುವ ಜನಪ್ರತಿನಿಧಿಗಳಿಂದ ಆಡಳಿತ ವ್ಯವಸ್ಥೆ ಇದ್ದು ಇಲ್ಲದಂತಾಗಿದೆ. 5 ದಿನದಲ್ಲಿ ಜೋಳ ಖರೀದಿ ಹಣ ಪಾವತಿಸದೆ ಹೋದರೆ ಯಾವುದೇ ಪತ್ರ ನೀಡದೆ ವಿವಿಧ ಹಂತದ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ. ಸರ್ಕಾರವೇ ಹೊಣೆ ಹೊರಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಮತ್ತು ರಾಷ್ಟ್ರದಲ್ಲಿ ಸರ್ಕಾರ ಆಯ್ತೋ ಇಲ್ಲೋ ಅಂತ ಅನುಮಾನಕರ. ಯಾಕೆ ಅಂತಂದ್ರೆ ಯಾರು ಬಂದರೂ, ಯಾವ ಪಕ್ಷದ ಅಧಿಕಾರಕ್ಕೆ ಬಂದರೂ ನಮ್ಮ ಗೋಳು ತಪ್ಪಿ ಮುಂದೆ ಗೋಳು ತಪ್ಪುವಂತ ಸಾಧ್ಯತೆಗಳು ನಮ್ಗೆ ಕಾಣ್ತಾ ಇದೆ. ಇದು ಪ್ರಜಾಪ್ರಭುತ್ವ ಹೌದು ಅಲ್ಲ ಅಂತ ಅನುಮಾನ ಕಾಣುತ್ತೆ. ಅಧಿಕಾರಿಗಳ ಪ್ರಭುತ್ವ, ಶಾಸಕರ ಪ್ರಭುತ್ವ, ಮಂತ್ರಿಗಳ ಪ್ರಭುತ್ವ ಅಂತ ಕಾಣುತ್ತೆ. ಇವತ್ತು ರೈತರು, ಕೂಲಿ ಕಾರ್ಮಿಕರು, ಆಯ್ಗಾರರು, ಯುವಕರು ಕಂಪ್ಲೇಂಟ್ ಆಗಿ ತಮ್ಮ ಬೇಡಿಕೆಗಳು ಈ ಸರ್ಕಾರಕ್ಕೆ ಕೊಟ್ಟರೂ ಸಹಿತ ಈ ಸರ್ಕಾರಗಳು ಕ್ಯಾರೆ ಅಂತ ಇದೆ. ಅದೇ ರೀತಿಯಾಗಿ 14/3/2026 ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಜೋಳ ಖರೀದಿ, ಮುಂಗಾರು ಹಂಗಾಮಿನ ಜೋಳ ಖರೀದಿ ಪ್ರಾರಂಭ ಮಾಡಿದೆ. ಒಟ್ಟು ಮುಂಗಾರು 8,20,000 ಕ್ವಿಂಟಲ್ ಖರೀದಿ ಮಾಡಿದೆ. 8,20,000 ಕ್ವಿಂಟಲ್ ಖರೀದಿ ಮಾಡಿ. ಆದರೆ ಇದುವರೆಗೆ ಕನಿಷ್ಠ ದುಡ್ಡು ಬಿಡುಗಡೆ ಮಾಡಿರೋದು 88,000 ಕ್ವಿಂಟಲಿಗೆ ಮಾತ್ರ. 32,55,00,000 ಮಾತ್ರ ದುಡ್ಡು ಬಿಡುಗಡೆ ಮಾಡಿದೆ. ನಮಗೆ ರೈತರಿಗೆ ಬರಬೇಕಾಗಿರೋದು 303 ಕೋಟಿ 31,80,000 ದುಡ್ಡು ಬರಬೇಕಾಗಿದೆ. 303 ಕೋಟಿ 31,80,000 ದುಡ್ಡು ಬರಬೇಕಾಗಿದೆ. ಆದರೆ ಕೇವಲ ಅದರಲ್ಲಿ 32 ಕೋಟಿ ಮಾತ್ರ ಹಾಕಿದ್ರು. ನಾನು ಜೋಳ ಕಟಾವು ಮಾಡಿ ಕಣ ಮಾಡಿ ಇಲ್ಲಿಗೆ 6 ತಿಂಗಳಾಗಿದೆ. 6 ತಿಂಗಳಾಯ್ತು. 6 ತಿಂಗಳಿಗೆ ಇನ್ನೂ 1 ಪೈಸಾ ರೊಕ್ಕನೂ ರೈತರ ಖಾತೆಗೆ ಜಮಾ ಆಗಿಲ್ಲ. ಮತ್ತು ಅವ್ರ ಮನುಷ್ಯರು
ಅವ್ರಿಗೇನಂತ ತಿಳ್ಕೊಂಡಿದ್ದಾರೆ ಈ ಸರ್ಕಾರಕ್ಕೆ ಗೊತ್ತಾಗ್ತಾ ಇದೆ. ಜಿಲ್ಲಾಧಿಕಾರಿಗಳಿಗೆ, ಈಗ ಬಂದಿರೋಂಥ ಜಿಲ್ಲಾಧಿಕಾರಿಗಳಿಗೆ ನಾವು ಮೊದಲನೇ ದಿನನೇ ಫೋನ್ ಮಾಡಿ ಅವ್ರಿಗೆ ಹೇಳಿದ್ದೀವಿ, ನಮ್ಮ ಪರಿಸ್ಥಿತಿ ಹಿಂಗಿದೆ, ಮುಂಗಾರು ಬಂದರೆ ನಾವು ಬೀಜಕ್ಕೆ ರಕ್ಕಿಲ್ಲ, ಮಳೆ ಬಂದರೆ ತಕ್ಷಣವಾಗಿ ನಮ್ಮ ಮುಂಗಾರಿನ ದುಂಡು ಹಾಕ್ಸಿ ಅಂತ ಹೇಳಿದ್ದೀವಿ. ಮಾಡ್ತೀವಿ ಅಂತ ಹೇಳಿದ್ದಾರೆ ಹೊರತು ಯಾರೂ ಕೆಲಸ ಮಾಡಿಲ್ಲ. ಈ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ಕೊಳ್ತೀವಿ, ತಕ್ಷಣವಾಗಿ ನಮಗೆ ಇನ್ನೂ 3-4 ದಿನದಲ್ಲಿ ದುಡ್ಡು ಹಾಕಬೇಕು. ಆಗದೆ ಇದ್ರೆ ನಾವು ಚಳವಳಿ ಪ್ರಾರಂಭ ಮಾಡಬೇಕಾಗುತ್ತೆ. ಈಗ ಯಾವ ಅಧಿಕಾರಿಗಳು ರಸ್ತೆ ತಡೆದು ಪತ್ರ ಕೊಡಲ್ಲ, ತಾಲೂಕು ಮುತ್ತಿ ಹಾಕಿದ್ರಾಗ ಕೊಡಲ್ಲ, ತಹಸೀಲ್ ಆಫೀಸ್ ಮುತ್ತಿ ಹಾಕಿದ್ರಾಗ ಪತ್ರ ಕೊಡಂಗಿಲ್ಲ. ನಾವು ನೇರವಾಗಿ ನಮ್ಮ ಕಷ್ಟ ಇದೆ, ನಾವು ಬೀದಿಗೆ ಬರ್ತೀವಿ. ಅಷ್ಟರೊಳಗಾಗಿ ನಮ್ಮ ಸಮಸ್ಯೆಯನ್ನು ಬಗೆಹರಿಸಿ ಅಂತೇಳಿ ಈ ಜಿಲ್ಲಾ ಆಡಳಿತಕ್ಕೆ, ತಾಲೂಕು ಆಡಳಿತಕ್ಕೆ, ಈ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಶಾಸಕರಲ್ಲಿ, ನಿಮ್ಮ ಶಾಸನಸಭೆಯಲ್ಲಿ ಬಾಟ್ಲುಗಳು ಇರೋದಲ್ಲಿ ಶಾಸಕರಿದ್ದರೆ ನಮ್ಮ ಕೆಲಸ ಮಾಡ್ತಿದ್ರು. ಅವ್ರಿಗೆ ಅಲ್ಲೇ ಮನುಷ್ಯತ್ವ ಇದೆ, ಅವ್ರಿಗೆ 3 ಬಿಟ್ಟು ಅವ್ರಿಗೆ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಬಸವರಾಜ್ ಹಂಚಿನಾಳ, ಲಿಂಗಪ್ಪ, ಪ್ರಹ್ಲಾದ್ ರೆಡ್ಡಿ, ಬಡೇಸಾಬ್ ಬಿಜನಗೇರ ಇದ್ದರು. ಈಗ ಚಿಕ್ಕದೊಂದು ಬ್ರೇಕ್. Raichur, where dreams become direction. Dream, learn, Grow. lead, become. Join Vedanta for your better future. At Vedanta, we don't just teach, we prepare you to win. Science or commerce, BBA, BCA or BCom, your journey starts here. JEE, NEET, CA foundations from expert faculty with proven results. District topper from last 7 years, consistent results, trusted by Raichur. Don't just study, build your future. At Vedanta, start strong, finish ahead. ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ CBSEಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ CBSE. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು, ಈ ಶಾಲೆಯು ಉತ್ತಮವಾದ ವಾತಾವರಣ, ಹಸಿರು ಮತ್ತು ಆರೋಗ್ಯಕರ ವಾತಾವರಣದೊಂದಿಗೆ 9 ಎಕರೆ ಭೂಮಿಯನ್ನು ಹೊಂದಿದೆ. ಶಾಲಾ ಕಟ್ಟಡವು 56,000 ಚದರ ಅಡಿ ವಿಸ್ತೀರ್ಣವನ್ನು ಹೊಂದಿದ್ದು ಮತ್ತು ಪ್ರತಿ ತರಗತಿ ಕೊಠಡಿ ಗಾತ್ರ 26x27 ಅಡಿ ಹೊಂದಿದೆ. ಇಲ್ಲಿ ಸಂಪೂರ್ಣವಾಗಿ ಸುಸಜ್ಜಿತ ಕಂಪ್ಯೂಟರ್ ಲ್ಯಾಬ್ ಮತ್ತು ಸಂಯೋಜಿತ ವಿಜ್ಞಾನ ಪ್ರಯೋಗಾಲಯವನ್ನು ಹೊಂದಿದೆ. ಇಲ್ಲಿ ನಿಧಾನಗತಿಯಲ್ಲಿ ಕಲಿಯುವ ಮಕ್ಕಳಿಗೆ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಶಾಲೆಯ ವಾತಾವರಣದಲ್ಲಿ ಶೈಕ್ಷಣಿಕ ವಾತಾವರಣವನ್ನು ಬೆಳೆಸುವುದು ಮುಖ್ಯ ಉದ್ದೇಶವಾಗಿರುತ್ತದೆ. ಇಲ್ಲಿ ಮಕ್ಕಳಿಗೆ ಅನುಕೂಲವಾಗಲು ಹಾಸ್ಟೆಲ್ ಸೌಲಭ್ಯಗಳನ್ನು ಕೂಡ ನೀಡಲಾಗಿದೆ. ಇಲ್ಲಿ ಮಕ್ಕಳಿಗೆ ವೈಯಕ್ತಿಕ ಮಾರ್ಗದರ್ಶನ ಮತ್ತು ಸಮಾಲೋಚನೆಯನ್ನ ನೀಡಲಾಗುತ್ತದೆ. ಇಲ್ಲಿ ಮಕ್ಕಳಿಗೆ ಉತ್ತಮವಾದ ಯೋಗ, ಕರಾಟೆ, ಸಂಗೀತ ಮತ್ತು ನೃತ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ಜ್ಞಾನವನ್ನು ನೀಡಲಾಗುತ್ತದೆ. ಇಲ್ಲಿ ತರಬೇತಿ ಪಡೆದ ಅನುಭವಿ ಮತ್ತು ನವೀನ ಅಧ್ಯಾಪಕರು ಇದ್ದಾರೆ. ಹಾಗಾದರೆ ಇಂತಹ ಒಂದು ಉತ್ತಮ ಸೌಲಭ್ಯವನ್ನು ಹೊಂದಿರುವ ಶಾಲೆ ನಮ್ಮ ರಾಯಚೂರಿನಲ್ಲಿ ಇರುವಾಗ ತಡಮಾಡದೆ ತಮ್ಮ ಮಕ್ಕಳ ಪ್ರವೇಶಾತಿಯನ್ನ ಈಗಲೇ ಭೇಟಿ ನೀಡಿ ಪಡೆದುಕೊಳ್ಳಿ. ನಮಸ್ಕಾರ ರಾಯಚೂರು ಜನತೆಗೆ ನಿಮ್ಮ ವಿಶ್ವಾಸದ ವಾಹನ ಮಳಿಗೆ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ಇಲ್ಲಿ ನಿಮಗೆ ದೊರೆಯುತ್ತದೆ ಅತ್ಯುತ್ತಮ ಬೈಕ್ ಮತ್ತು ಸ್ಕೂಟರ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ನಮ್ಮ ಶೋರೂಮ್ ನಲ್ಲಿ ಹೋಂಡಾ ಶೈನ್, ಹೋಂಡಾ ಯೂನಿಕಾರ್ನ್, SP 125, ಶೈನ್ 100, ಹೋಂಡಾ ಹಾರ್ನೆಟ್, ಲಿವೋ 110 ಬೈಕ್ಗಳು ಮತ್ತು ಡಿಯೋ ಸ್ಕೂಟಿ, ಆಕ್ಟಿವಾ ಸ್ಕೂಟಿ, ಹೋಂಡಾದ ಅತ್ಯುತ್ತಮ ಬೈಕ್ಗಳು ಮತ್ತು ಸ್ಕೂಟರ್ ಮಾದರಿಗಳು ಇವೆಲ್ಲವೂ ಒಂದೇ ಶೋರೂಮ್ ನಲ್ಲಿ ಅತ್ಯುತ್ತಮ ಆಫರ್ಗಳೊಂದಿಗೆ. ಇದು ಹೋಂಡಾ ಶೈನ್ 100 2B. ರೈತರು, ಕೂಲಿ ಕಾರ್ಮಿಕರು ಮತ್ತು ಉದ್ಯೋಗಿಗಳೇ ನಂಬಿಕೆಯ ಸಂಗಾತಿ. ಇದರ ಎಕ್ಸ್-ಶೋರೂಮ್ ಬೆಲೆ 66,789 ರೂಪಾಯಿಗಳು ಮಾತ್ರ. ಇದು ನೋಡಿ ಹೋಂಡಾ ಶೈನ್ 100 DX, ಹೆಚ್ಚು ಮೈಲೇಜ್, ಕಡಿಮೆ ಖರ್ಚು. ಇದರ ಎಕ್ಸ್-ಶೋರೂಮ್ ಬೆಲೆ 71,743 ರೂಪಾಯಿ ಮಾತ್ರ. ಶೈನ್ 100 2B ಮೇಲೆ 8,100 ರೂಪಾಯಿವರೆಗೆ ಮತ್ತು ಶೈನ್ 100 DX ಮೇಲೆ
₹2,500 ಡಿಸ್ಕೌಂಟ್. ಇದು ಹೋಂಡಾ SP160 ಮಸ್ಕ್ಯುಲರ್ ಡಿಸೈನ್, ಪವರ್ಫುಲ್ 160cc ಎಂಜಿನ್ ಮತ್ತು ಸ್ಮೂತ್ ಪರ್ಫಾರ್ಮೆನ್ಸ್ SP160 ಮೇಲೆ ಈಗ ಭರ್ಜರಿ ₹10,500 ಸ್ಪೆಷಲ್ ಡಿಸ್ಕೌಂಟ್. ಮನೆ ಬಳಕೆಗೂ ದಿನನಿತ್ಯ ಪ್ರಯಾಣಕ್ಕೂ ಹೋಂಡಾ ಆಕ್ಟಿವಾ ನಿಮ್ಮ ಅತ್ಯುತ್ತಮ ಆಯ್ಕೆ. ಸುಲಭ ರೈಡಿಂಗ್, ಉತ್ತಮ ಮೈಲೇಜ್, ಆಕ್ಟಿವಾ ಸ್ಮಾರ್ಟ್ ಕೀ ಮೇಲೆ ₹3,000 ಡಿಸ್ಕೌಂಟ್. ಆಕ್ಟಿವಾ STD ಎಕ್ಸ್ ಶೋರೂಮ್ ಬೆಲೆ ₹78,128 ಮಾತ್ರ. ಇದು ಹೋಂಡಾ ಹಾರ್ನೆಟ್ 2.0 ಬಿಗ್ ಎಂಜಿನ್, ಮಸ್ಕ್ಯುಲರ್ ಲುಕ್ ಮತ್ತು ರೋಡ್ ನಲ್ಲಿ ರಾಯಲ್ ಪ್ರೆಸೆನ್ಸ್. ಹಾರ್ನೆಟ್ 2.0 ಮೇಲೆ ಭರ್ಜರಿ ₹12,500 ಸ್ಪೆಷಲ್ ಡಿಸ್ಕೌಂಟ್. ವಾಹನ ಖರೀದಿ ಮಾತ್ರ ಅಲ್ಲ, ಉತ್ತಮ ಸರ್ವಿಸ್ ಕೂಡ ಅಷ್ಟೇ ಮುಖ್ಯ. ಅನುಭವ ಹೊಂದಿದ ಟೆಕ್ನಿಷಿಯನ್ಗಳು, ಜೆನ್ಯುಯಿನ್ ಹೋಂಡಾ ಸ್ಪೇರ್ ಪಾರ್ಟ್ಸ್ ಮತ್ತು ವೇಗವಾದ ಸರ್ವಿಸ್ ಶ್ರೀ ತಿರುಮಲ ಹೋಂಡಾನಲ್ಲಿ ನಿಮಗೆ ಲಭ್ಯ. ಇಲ್ಲಿ ನಿಮಗೆ ಸುಲಭ ಲೋನ್ ಸೌಲಭ್ಯ, ಕಡಿಮೆ ಡೌನ್ ಪೇಮೆಂಟ್, ಕಡಿಮೆ EMI ಮತ್ತು ವೇಗವಾದ ಲೋನ್ ಅಪ್ರೂವಲ್, ಸರಳ ಡಾಕ್ಯುಮೆಂಟ್ಸ್ ನೊಂದಿಗೆ ತಕ್ಷಣವೇ ಫೈನಾನ್ಸ್ ಸಿಗ್ತದೆ. ನಿಮ್ಮ ವಾಹನ ಈಗ ನಿಮ್ಮ ಕೈಯಲ್ಲಿ. ಇನ್ನೆಕ್ ತಡ, ಹಿಂದೆ ಭೇಟಿ ನೀಡಿ ಶ್ರೀ ತಿರುಮಲ ಹೋಂಡಾ, ಗೋಶಾಲಾ ರಸ್ತೆ, ರಾಯಚೂರು. ನಿಮ್ಮ ಸೌಲಭ್ಯಕ್ಕಾಗಿ ನಮ್ಮ ಶಾಖೆಗಳು ಇನ್ನೂ ಹಲವು ಕಡೆಗಳಲ್ಲಿ ಲಭ್ಯ. ಮಾನವಿ, ದೇವದುರ್ಗ, ಸಿರಿವಾರ ಮತ್ತು ಪೋತ್ನಾಲ್ನಲ್ಲಿ ಕೂಡ ಶ್ರೀ ತಿರುಮಲ ಹೋಂಡಾ ಶಾಖೆಗಳು ಸೇವೆಯಲ್ಲಿ ಇವೆ. ಉತ್ತಮ ಬೆಲೆ, ಭರ್ಜರಿ ಆಫರ್ಗಳು ಮತ್ತು ವಿಶ್ವಾಸಾರ್ಹ ಸರ್ವಿಸ್ ಎಲ್ಲವೂ ಒಂದೇ ಕಡೆ. ಹಿಂದೆ ಬುಕ್ ಮಾಡಿ, ಆಫರ್ಗಳನ್ನ ಮಿಸ್ ಮಾಡ್ಕೊಳ್ಬೇಡಿ. ಧನ್ಯವಾದಗಳು. ಬ್ರೇಕ್ನ ನಂತರ ಮೆಗಾ ನ್ಯೂಸ್ಗೆ ಸ್ವಾಗತ. ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಪದವೀಧರ ಶಿಕ್ಷಕರ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಿ ಆಗ್ರಹಿಸಿ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಹಲವಾರು ವರ್ಷಗಳಿಂದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಶಿಕ್ಷಕರ ನೇಮಕಾತಿಯನ್ನು ಮಾಡದೆ ಸರ್ಕಾರ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿ ವರ್ಷ 15ರಿಂದ 20,000 ಶಿಕ್ಷಕರು ನಿವೃತ್ತಿಯಾಗುತ್ತಿದ್ದು, ಆ ಹುದ್ದೆಗಳನ್ನು ಕ್ರಮೇಣವಾಗಿ ರದ್ದುಗೊಳಿಸಲಾಗುತ್ತಿದೆ. ಶಿಕ್ಷಕರ ನೇಮಕಾತಿ ಮಾಡಲು ರಾಜ್ಯ ಸರ್ಕಾರ ಸಂಪೂರ್ಣ ನಿರ್ಲಕ್ಷ್ಯ ಧೋರಣೆಯನ್ನು ಅನುಸರಿಸುತ್ತಿದೆ ಎಂದು ದೂರಿದರು. ರಾಜ್ಯಾಧ್ಯಕ್ಷ ಶರಣಪ್ಪ ಉದ್ಬಾಳ ಮಾತನಾಡಿ, ರಾಜ್ಯದಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯಲ್ಲಿ 79,694 ಹುದ್ದೆಗಳು ಖಾಲಿ ಇವೆ. ಕಲ್ಯಾಣ ಕರ್ನಾಟಕ ಭಾಗವು ಶಿಕ್ಷಕರ ಗಂಭೀರ ಕೊರತೆಯನ್ನು ಎದುರಿಸುತ್ತಿದೆ. ಕಲ್ಯಾಣ ಕರ್ನಾಟಕದ ಶಾಲೆಗಳಲ್ಲಿ ಒಟ್ಟು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರು ಸೇರಿದಂತೆ 22,595 ಹುದ್ದೆಗಳು ಖಾಲಿ ಬಿದ್ದಿವೆ. 18,317 ಪ್ರಾಥಮಿಕ ಶಾಲಾ ಶಿಕ್ಷಕರು, 4,278 ಪ್ರೌಢಶಾಲಾ ಶಿಕ್ಷಕರ ಅನುಮೋದಿತ ಹುದ್ದೆಗಳು ಖಾಲಿ ಬಿಡಲಾಗಿದೆ. ಈ ವಿಷಯದಲ್ಲಿ ರಾಯಚೂರು ಜಿಲ್ಲೆಯ ಅತ್ಯಂತ ಗರಿಷ್ಠ ಪ್ರಮಾಣದ ಶಿಕ್ಷಕರ ಕೊರತೆಯನ್ನು ಎದುರಿಸುತ್ತಿದೆ ಎಂದರು. ಪ್ರಾಥಮಿಕ ಶಿಕ್ಷಕರ 8,460 ಅನುಮೋದಿತ ಹುದ್ದೆಗಳಲ್ಲಿ ಕೇವಲ 3,900 ಶಿಕ್ಷಕರು ಮಾತ್ರ ಕಾರ್ಯನಿರ್ವಹಿಸುತ್ತಿದ್ದು, 4,560 ಹುದ್ದೆಗಳು ಖಾಲಿ ಇವೆ. ಪ್ರೌಢಶಾಲೆಯಲ್ಲಿ 2,239 ಹುದ್ದೆಗಳನ್ನು ಅನುಮೋದಿಸಲಾಗಿದೆ. ಅದರಲ್ಲಿ 1,175 ಶಿಕ್ಷಕರು ಮಾತ್ರ ಕಾರ್ಯನಿರ್ವಹಿಸುತ್ತಿದ್ದು, 1,064 ಹುದ್ದೆಗಳು ಖಾಲಿಯಾಗಿವೆ ಎಂದು ತಿಳಿಸಿದರು. ಪ್ರಾಥಮಿಕ, ಪದವೀಧರ ಮತ್ತು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಕೂಡಲೇ ಅಧಿಸೂಚನೆ ಹೊರಡಿಸಬೇಕು. ದೈಹಿಕ ಶಿಕ್ಷಣ ಶಿಕ್ಷಕರು, ಚಿತ್ರಕಲಾ, ರಂಗಕಲಾ ಮತ್ತು ಸಂಗೀತ ಶಿಕ್ಷಕರ ನೇಮಕಾತಿಗೆ ಕ್ರಮ ಕೈಗೊಳ್ಳಬೇಕು. ಶಿಕ್ಷಕರ ಹುದ್ದೆಗಳನ್ನು ಸರ್ವನಾಶ ಮಾಡುವ KPS ಮ್ಯಾಗ್ನೆಟ್ ಯೋಜನೆ ಕೈಬಿಡಬೇಕು. ವರ್ಷಕ್ಕೆ 2 ಸಾರಿ TET ಪರೀಕ್ಷೆ ನಡೆಸಬೇಕು ಎಂದು ಒತ್ತಾಯಿಸಿದರು. ಶಿಕ್ಷಕ ಹುದ್ದೆಗಳನ್ನು ಆಕಾಂಕ್ಷಿಗಳಿಗೆ 1 ಸಾರಿ ಅನುಮತಿ ಜಾನಕಲ್ಲ ರಾಜ್ಯ ಸಾಮಾನ್ಯ ಚಾಲಕರು ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಿ ಶಿಕ್ಷಕರ ನೇಮಕಾತಿ ವಿಳಂಬ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ, ಶಿಕ್ಷಣ ಮಂತ್ರಿಗೆ, ಸರ್ಕಾರಿ ಶಾಲೆಯನ್ನು ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳಲು ಸರ್ಕಾರಕ್ಕೆ, ಶಿಕ್ಷಣ ವಿರೋಧಿ ಶಿಕ್ಷಣ ಮಂತ್ರಿಗೆ, ನೇಮಕಾತಿ ವಿಳಂಬ ಮಾಡುತ್ತಿರುವ ಶಿಕ್ಷಣ ಇಲಾಖೆಗೆ ಶಿಕ್ಷಣ ಸಚಿವರಿಗೆ, ಶಿಕ್ಷಣ ಇಲಾಖೆಯಲ್ಲಿ ನೇಮಕಾತಿ ಮಾಡಿದ ರಾಜ್ಯ ಸರ್ಕಾರಕ್ಕೆ, ನೇಮಕಾತಿ ಮಾಡಿದ ವರ್ಷದ ಒಂದೇ ಒಂದು ಉದ್ಯೋಗ ಭರ್ತಿ ಸರ್ಕಾರಕ್ಕೆ ಹೇಳಿಕೆ ಸಾಕು. ನೇಮಕಾತಿ ಬೇಕೇ ಬೇಕು. ಹೇಳಿಕೆ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ರಾಯಚೂರಿನಲ್ಲಿ ನಾವು ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ಶಿಕ್ಷಣ ಸಚಿವರಿಗೆ ಆಗ್ರಹ ಮಾಡ್ತಾ ಇದ್ದೀವಿ. 3 ವರ್ಷದಿಂದ ಒಂದೇ ಒಂದು ಶಿಕ್ಷಕರ ಹುದ್ದೆಗಳನ್ನ ಭರ್ತಿ ಮಾಡಿಲ್ಲ.
ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ 22,595 ಹುದ್ದೆಗಳು ಖಾಲಿದಾವೆ. ರಾಯಚೂರಲ್ಲಿ ಆಲ್ಮೋಸ್ಟ್ 6,000 ಹುದ್ದೆಗಳು ಖಾಲಿದಾವೆ. ಸ್ವಾಮಿ, ರಿಸಲ್ಟ್ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಹೇಳಿಕೆ ಕೊಡ್ತಾ ಇದ್ದೀರಿ. ಯಾವ ರೀತಿ ಆಯ್ತು? ಇವತ್ತು ಗೆಸ್ಟ್ ಟೀಚರ್ಗೆ ಸರಿಯಾಗಿ ಸ್ಯಾಲರಿ ಕೊಟ್ಟಿಲ್ಲ ನೀವು 1 ವರ್ಷ. ನಾವು ಕೇಳ್ತಾ ಇದೀವಿ, ಪ್ರೌಢಶಾಲಾ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಆಗಬೇಕು, PhD ಟೀಚರ್ ನೇಮಕಾತಿ ಆಗಬೇಕು, ಹಾಗೆ ದೈಹಿಕ ಚಿತ್ರಕಲಾ ಶಿಕ್ಷಕರ ನೇಮಕಾತಿ ಆಗಬೇಕಂತ ಹೇಳ್ಬಿಟ್ಟು ನಾವು ರಾಯಚೂರಲ್ಲಿ ಪ್ರತಿಭಟನೆ ಮೂಲಕ ರಾಜ್ಯ ಸರ್ಕಾರವನ್ನು ಆಗ್ರಹ ಮಾಡ್ತಾ ಇದೀವಿ. ಈ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಈ ಹೋರಾಟವನ್ನ ರಾಜ್ಯದಾದ್ಯಂತ ನಾವು ವ್ಯಾಪಕವಾಗಿ ಮಾಡಕ್ಕೆ ಮುಂದೆ ಆಗ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಈ ಸಂದರ್ಭದಲ್ಲಿ ರಾಜ್ಯ ಸಹ ಸಂಚಾಲಕ ಚನ್ನಬಸವ ಜಾನೇಕಲ್, ಜಿಲ್ಲಾ ಜಂಟಿ ಕಾರ್ಯದರ್ಶಿ ವಿನೋದ್ ಕುಮಾರ್, ಶಿಕ್ಷಕರ ಹುದ್ದೆ ಆಕಾಂಕ್ಷಿಗಳಾದ ವೆಂಕಟೇಶ್, ಕಾಶಿನಾಥ್, ಭೀಮಾರೆಡ್ಡಿ, ಹನುಮಂತ ಕಲ್ಲೂರು, ಬಸವರಾಜ್, ರವಿಕುಮಾರ್, ಗೌಸ್, ಲಕ್ಷ್ಮಣ್ ಸಿಂಗ್, ಸಂತೋಷ್, ಮೌನೇಶ್, ರಿಹಾನ್, ಸರೋಜಾ, ಉಮಾ ಮಹೇಶ್ವರಿ, ರವಿ ಸೇರಿದಂತೆ ಅನೇಕರಿದ್ದರು. ಜಿಲ್ಲೆಯ ಮಸ್ಕಿ ತಾಲೂಕಿನ ತೋರಣದಿನ್ನಿ ಗ್ರಾಮದ ಸರ್ವೆ ನಂಬರ್ 115 ಮತ್ತು 116ರ ಜಮೀನ ಖಾತೆ ಬದಲಾವಣೆ ಮಾಡದೆ ರಾಜಕೀಯ ಪ್ರಭಾವಕ್ಕೆ ಕಂದಾಯ ಇಲಾಖೆ ಅಧಿಕಾರಿಗಳು ವಿಳಂಬ ಧೋರಣೆ ಅನುಸರಿಸುತ್ತಿದ್ದಾರೆ ಎಂದು ಮಹಾಶಕ್ತಿ ಮಹಿಳಾ ಸಬಲೀಕರಣ ಸಂಘಟನೆ ರಾಜ್ಯಾಧ್ಯಕ್ಷೆ ವಿಜಯರಾಣಿ ಸಿರವಾರ ಆರೋಪಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, 40 ಎಕರೆ ಜಮೀನಿನಲ್ಲಿ 17 ಎಕರೆ ಭೂಮಿ ದ್ಯಾವಪ್ಪ ತಂದೆ ಹೋಳಿಯಪ್ಪ ಎಂಬುವವರ ಪಟ್ಟ ಭೂಮಿಯಾಗಿದ್ದು, ದ್ಯಾವಪ್ಪ ನಿಧನದ ನಂತರ ಅವರ ಮಕ್ಕಳಿಗೆ ಪೌತಿ ವಾರಸು ಖಾತೆ ಬದಲಾವಣೆ ಮಾಡದೆ ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡಲಾಗುತ್ತಿದೆ. ಗ್ರಾಮದ ಕನಕಪ್ಪ ಎಂಬುವವರ ಒತ್ತಡಕ್ಕೆ ಮಣಿದು ಮಸ್ಕಿ ತಹಸೀಲ್ದಾರ್, ಕಂದಾಯ ನಿರೀಕ್ಷಕರು, ಗ್ರಾಮ ಲೆಕ್ಕಿಗರು, ಗ್ರಾಮ ಆಡಳಿತಾಧಿಕಾರಿಗಳು ಖಾತೆ ಬದಲಾವಣೆಗೆ ಮುಂದಾಗುತ್ತಿಲ್ಲ. ವಾರಸುದಾರರು ಹೇಳಲು ಹೋದರೆ ಜೀವ ಬೆದರಿಕೆ ಹಾಕುತ್ತಿದ್ದಾರೆ. ಕೂಡಲೇ ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶಿಸಿ ಖಾತೆ ಬದಲಾವಣೆಗೆ ಸೂಚಿಸಬೇಕು. ಸರ್ಕಾರಿ ಜಮೀನು ಒತ್ತುವರಿ ತೆರವುಗೊಳಿಸಬೇಕು ಎಂದರು. 115 ಮತ್ತು 116ನೇ ಸರ್ವೆ ನಂಬರ್. ಸೊ ಇದು ಒಂದು ಸುಮಾರು 40 ಎಕರೆ ಜಮೀನು ಸಂಬಂಧಪಟ್ಟಂತೆ 41 ಎಕರೆ ಜಮೀನು. ಇದರಲ್ಲಿ 17 ಎಕರೆ ಸಂಬಂಧಪಟ್ಟಂತೆ ಪಟ್ಟದಾರರು ಈಗಾಗಲೇ ಇಲ್ಲಿ ಇರ್ತಕ್ಕಂಥ ಫಲಾನುಭವಿಗಳು ಇಲ್ಲಿ ನಮ್ಮ ಜೊತೆ ಇದ್ದಾರೆ. ಇವರೆಲ್ಲರೂ ನಮ್ಮ ಜೊತೆ ಇರ್ತಕ್ಕಂಥ ನನ್ನ ಕುಟುಂಬದವರು. ಈ ಕುಟುಂಬದವರು ತಮ್ಮ ಒಂದು ಪಟ್ಟದಾರಿಕೆ ಇದ್ರೂ ಕೂಡ ಇವತ್ತು ಆ ಒಂದು ಜಮೀನನ್ನು ಅನುಭವಿಸತಕ್ಕಂಥ ಒಂದು ಉಳಿಮೆಯಲ್ಲಿ ವಂಚಿತರಾಗಿದೆ. ಪ್ರಭಾವಿಗಳು ಅದನ್ನು ಒತ್ತುವರಿ ಮಾಡಿಕೊಂಡು ಅವರಿಗೆ ಸಲ್ಲಬೇಕಾದಂಥ ಜಮೀನಿನಲ್ಲಿ ತಮ್ಮ ಒಂದು ಕೈಚಳಕವನ್ನು ತೋರಿಸುತ್ತಾ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ. ಈ ರೀತಿಯ ಒಂದು ಘಟನೆಗಳು ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದ್ದು, ತಾಲೂಕಲ್ಲಿ ಮತ್ತು ಜಿಲ್ಲೆಯಲ್ಲಿ ನಡೀತಾ ಇದ್ರು ಕೂಡ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಗಮನಕ್ಕೆ ಇದ್ರೂ ಕೂಡ ಇಲ್ಲಿ ನಿರ್ಲಕ್ಷ್ಯ ಧೋರಣೆ ಎದ್ದು ಕಾಣ್ತಾ ಇದೆ. ಇದನ್ನು ನಾವು ಮಹಾಶಕ್ತಿ ಮಹಿಳಾ ಸಬಲೀಕರಣ ಸಂಘಟನೆ ಖಂಡನೀಯ ಮಾಡ್ತಾ ಇದ್ವಿ. ಯಾಕಂತಂದ್ರೆ ಇವತ್ತು ನ್ಯಾಯವಾಗಿರ್ತಕ್ಕಂಥ ಮಾಲೀಕರು, ಭೂ ಮಾಲೀಕರು ಆ ಒಂದು ಜಮೀನಿನೊಳಗೆ ಅನುಭವಿಸುವ ಹಕ್ಕು ಅವರಿಗಿಲ್ಲ, ಸ್ವತಂತ್ರಗಳು ಇಲ್ಲ. ಅಲ್ಲಿ ಇರ್ತಕ್ಕಂಥ ಪ್ರಭಾವಿಗಳಿಗೆ ಹೆದರಿ ಕಬ್ಜಾ ಕನಕಪ್ಪ ತಂಡೆಪ್ಪನವರು ಹೆಸರು ಮೇಲೆ ಇದೆ. ಕಬ್ಜಾ ಕನಕಪ್ಪ ತಂಡೆಪ್ಪ ಅಂತೇಳಿ ಸುಮಾರು 40 ವರ್ಷ ಇವರ ಒಂದು ಯಾವ ರೀತಿ ಅಂದ್ರೆ ಅಲ್ಲಿ ಕೇಳ್ತಾ ಇದ್ದಾರೆ. ಅವರು ಅಲ್ಲಿ ಬಿಡಕ್ ರೆಡಿ ಇಲ್ಲ. AC DC ದೂರು ಕೊಡ್ಬೇಕು. ವಂಶಾವಳಿಗೆ ಏನಂತ ವಂಶಾವಳಿಗೆ ಕೊಡ್ತಾರಲ್ಲ ಲ್ಯಾಂಡ್ ತಾತ ಮುತ್ತಾದ್ರದ ಅಥವಾ ಸರ್ಕಾರಿ ಲ್ಯಾಂಡ್ ಗೌರ್ಮೆಂಟ್ ಲ್ಯಾಂಡ್ ಕೊಡ್ಬೇಕಲ್ಲ. ನೀವು ಕಂಪ್ಲೇಂಟ್ ಕೊಟ್ಟರೆ ನಿಮಗೆ ಸರ್ಕಾರಿ ಎಲ್ಲ ಆಗಿದ್ರು ಕೂಡ ಇವತ್ತು ಏನು ಅಧಿಕಾರಿಗಳ ನಿರ್ಲಕ್ಷ್ಯತನ ಇವತ್ತು 2 ಯಾವ ಪೊಸಿಷನ್ ಬರ್ತದೆ ಜಗಳಕ್ಕೆ ಕಾರಣ ಆಗ್ತಾ ಇದೆ. ಪೊಸಿಷನ್ ಯಾವ ಪೊಸಿಷನ್ ಬರ್ತದೆ? ನಾವು ಸುಮಾರು ಸಲ ಎಚ್ಚರಿಕೆ ಕೊಟ್ಟಿದ್ದಾರೆ ಮತ್ತು ತಿರುಗಾಡ್ತಾ ಇದ್ದಾರೆ. ಸುಮಾರು ವರ್ಷಗಳಿಂದ ಅಲೆದಾಟ ನಡೆದಿದೆ ಜನರಿಗೆ. ಇದು ಒಂದು ಕುಟುಂಬ ಇವತ್ತು ಉದಾಹರಣೆ ಆಗಿದೆ. ನಮ್ಮ ಜಿಲ್ಲೆಯಲ್ಲಿ ಇಂಥ ಒಂದು ಏನು ಜಮೀನುಗಳಲ್ಲಿ ವಂಚಿತರಾಗುವುದು ಸುಮಾರು ಕುಟುಂಬಗಳಿವೆ. ಈಗಾಗಲೇ ನಾವು ಅದಕ್ಕೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇಂಥ ಒಂದು ಘಟನೆಗಳು ನಡೀಬಾರ್ದು. ಕೊಲೆ ಆಗ್ತಕ್ಕಂಥ ಪರಿಸ್ಥಿತಿಗಳು ನಾವು ಇಲ್ಲಿ ಎದುರು ನೋಡ್ತಾ ಇದ್ದೀವಿ. ಅವರು ಏನು ಕನಕಪ್ಪ ತಂಡಪ್ಪನವ್ರು ಏನಿದಾರಲ್ಲ, ಮಾಜಿ ಜಡ್ಪಿ ಇದಾರ, ಸ್ವಲ್ಪ ಪ್ರಭಾವ ವ್ಯಕ್ತಿಗಳಿದ್ದಾರೆ. ಅವ್ರಿಗೆ ಯಾರು ಪ್ರಭಾವ ಅದ ರೀ? ಯಾರು ಬೆಂಬಲ ಇದ್ದಾರೆ?
ಇದ್ದಾರೆ ಕಾಣದ ಕೈಗಳು ಕೆಲಸ ಮಾಡ್ತಾ ಇದ್ದಾರೆ. ಕುಟುಂಬ ವರ್ಗದವರು ಮಾತನಾಡಿ 7 ಕುಟುಂಬಗಳಿಗೆ ಜಮೀನು ಖಾತೆ ಬದಲಾವಣೆಯಾಗಬೇಕಿದೆ. ಕನಕಪ್ಪ ಇವರು ದೌರ್ಜನ್ಯದಿಂದ ಭೂಮಿ ಉಳುಮೆ ಮಾಡಲು ಮುಂದಾಗಿದ್ದಾರೆ. ಪಟ್ಟ ಇದ್ದರೂ ಜಮೀನು ಸಾಗುವಳಿಗೆ ಅಡ್ಡಿಪಡಿಸಿ ಜೀವ ಬೆದರಿಕೆ ದೌರ್ಜನ್ಯ ಮಾಡುತ್ತಿದ್ದಾರೆ. ಪೊಲೀಸರು ಕುಟುಂಬಗಳಿಗೆ ರಕ್ಷಣೆ ನೀಡಬೇಕು ಎಂದು ಮನವಿ ಮಾಡಿದರು. ಕೇಸ್ ಮಾಡಬೇಕು, ನಾವು ಕೊಲೆ ಬೆದರಿಕೆ ಕೇಸ ಏನು ಕೊಡ್ತಾರ? ಯಾರು ಕನ್ಸ್ಕೊಂಡ್ಬಿಟ್ಟು ನಿಮ್ಮ ರಿಲೇಷನ್ ಹಿಂಗೆ ನಮ್ಮ ದೊಡ್ಡಪ್ಪ ಅಂದ್ರೆ ಇವರು ಹೆಣ್ಮಕ್ಳು ಮಕ್ಕಳರಿ, ಇವರು ತಾಯಿದ್ರು ದೇವರಾಜಿ. ಅವಾಗೆಲ್ಲ ನಮ್ಮ ತಾಯಿಲ್ಲ ಸಾಗುವಳಿ ಮಾಡ್ಯಾರ. ತಾಯಿ ತೀರಿದ ನಂತರ ಇದೆಲ್ಲ ನಾವು ಕೊಟ್ಟಷ್ಟು ತಗೊಳ್ಳಿ, ನಾವು ಮಾಡ್ತೀವಿ ದೌರ್ಜನ್ಯ ನಮಗೆ ಬಡ್ಡಿ ಏನು 1 ಎಕರೆ ಇಲ್ರಿ ಸರ್, 1 ಗುಂಟೆ ಸಂಬಂಧ ಇಲ್ಲ. ಬೇರೆ ನಾವು ಏನಾದ್ರು ಗೌರ್ಮೆಂಟ್ ಕೇಳ್ಬೇಕಂದ್ರೆ ನಿಮ್ಮ ತಾಯಿ ಹೆಸರಲ್ಲಿ ಆಸ್ತಿ ಐತೆ ಹಬ್ಬ ಮತ್ತೆ ಕೊಡಕ್ಕೆ ಬರೋಣ, ಅದನ್ನೇ ನೀವು ಯೂಸ್ ಮಾಡ್ತೀವಿ. ಈ ಸಂದರ್ಭದಲ್ಲಿ ಕುಟುಂಬಸ್ಥರಾದ ತಿಪ್ಪಣ್ಣ, ದುರ್ಗಪ್ಪ, ಬಸವರಾಜ್, ಸೋಮಪ್ಪ, ಮರಿಯಮ್ಮ, ಶಿವಪ್ಪ, ಹುಸೇನಮ್ಮ, ಲಕ್ಷ್ಮಿ, ಮೌನೇಶ್ ಸೇರಿ ಅನೇಕರಿದ್ದರು. ಗ್ರಾಮೀಣ ಭಾಗದ ಮಹಿಳೆಯರಿಗೆ ಆರ್ಥಿಕ ಸಹಕಾರ ಹಾಗೂ ಸಾರ್ವಜನಿಕರಿಗೆ ಕಡಿಮೆ ಬೆಲೆಯಲ್ಲಿ ಉತ್ತಮ ಆಹಾರವನ್ನು ನೀಡುವ ಉದ್ದೇಶದಿಂದ ಅಕ್ಕ ಕೆಫೆ ಎನ್ನುವ ಯೋಜನೆ ಅನುಷ್ಠಾನಗೊಳಿಸಲಾಗಿದ್ದು, ಸ್ವಸಹಾಯ ಗುಂಪಿನ ಮಹಿಳೆಯರು ಈ ಕೆಫೆಯ ನಿರ್ವಹಣೆ ಕುರಿತು ತರಬೇತಿ ಪಡೆದು ಸಬಲರಾಗಬೇಕು ಎಂದು ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕ ಶರಣಬಸವ ಕೆಸರಹಟ್ಟಿ ಹೇಳಿದರು. ಅವರಿಂದು ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲಾ ಪಂಚಾಯತ್ ಹಾಗೂ ಕೌಶಲ್ಯಾಭಿವೃದ್ಧಿ, ಜೀವನೋಪಾಯ ಮತ್ತು ಉದ್ಯಮಶೀಲತೆ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಅಕ್ಕ ಕೆಫೆ ನಿರ್ವಹಣೆ ಮಾಡುವ ಸ್ವಸಹಾಯ ಗುಂಪಿನ ಸದಸ್ಯರಿಗೆ 1 ದಿನದ ತರಬೇತಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಜಿಲ್ಲೆಯಲ್ಲಿ ಈಗಾಗಲೇ ಲಿಂಗಸುಗೂರು ಹಾಗೂ ರಾಯಚೂರು ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಆವರಣದಲ್ಲಿ ಅಕ್ಕ ಕೆಫೆಗೆ ಉತ್ತಮ ಪ್ರತಿಕ್ರಿಯೆ ದೊರೆಯುತ್ತಿದ್ದು, ಇದರಿಂದ ಸಾಕಷ್ಟು ಸ್ವಸಹಾಯ ಗುಂಪಿನ ಮಹಿಳೆಯರು ಆರ್ಥಿಕವಾಗಿ ಮುಂದುವರಿಯುತ್ತಿದ್ದಾರೆ. ಸಿಂಧನೂರು ಹಾಗೂ ತಾಯಿ ಮಕ್ಕಳ ಆಸ್ಪತ್ರೆ, ಜಿಲ್ಲಾ ಪಂಚಾಯಿತಿ ಕಚೇರಿ ಬಳಿ ಸೇರಿ ಇತರೆ ಪ್ರದೇಶಗಳಲ್ಲಿ 10 ಅಕ್ಕ ಕೆಫೆಗಳನ್ನು ನಿರ್ಮಾಣ ಮಾಡಲಾಗುತ್ತಿದ್ದು, ಕೆಫೆ ನಿರ್ವಹಣೆ ಕುರಿತು ತರಬೇತಿ ಪಡೆಯುವುದು ಅತ್ಯವಶ್ಯಕವಾಗಿದೆ ಎಂದರು. ಅಕ್ಕ ಕೆಫೆಯಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ. ಕನಿಷ್ಠ ಮೊತ್ತದ ಬಾಡಿಗೆ, ಗ್ಯಾಸ್ ಸಿಲಿಂಡರ್ ನಂತರ ಖರ್ಚುಗಳನ್ನು ಮಹಿಳೆಯರು ನೀಡಬೇಕಾಗುತ್ತದೆ. ಉಳಿದಂತೆ ಕೆಫೆ ನಿರ್ಮಾಣ, ಗ್ಯಾಸ್ ಸ್ಟವ್, ಉಪಕರಣಗಳು ಸೇರಿ ಉಳಿದ ಸೌಲಭ್ಯಗಳನ್ನು ಜಿಲ್ಲಾ ಪಂಚಾಯತ್ನಿಂದಲೇ ನೀಡಲಾಗುತ್ತದೆ. ಮಹಿಳೆಯರು ಕೆಫೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಮತ್ತು ರುಚಿಯಾದ ಆಹಾರವನ್ನು ಗ್ರಾಹಕರಿಗೆ ಒದಗಿಸಿದಾಗ ಕೆಫೆ ಯಶಸ್ವಿಯಾಗಿ ನಡೆಯುತ್ತದೆ ಎಂದು ಹೇಳಿದರು. ದುಡ್ಡನ್ನ ಇಟ್ಕೊಂಡು ಲಾಭ ಎಷ್ಟಾಯ್ತು ಅಂತಲ್ಲ, ನಾನು ಏನ್ ಕೆಲಸ ಮಾಡ್ತಾ ಇದ್ದೀನಿ, ನಾನು ಹೆಂಗ್ ಮಾಡ್ತಾ ಇದ್ದೀನಿ ಅಂತ ಅದರಲ್ಲಿ ಇರಬೇಕು. ನಮ್ಗೆ ಅದಕ್ಕೆ ತಕ್ಕ ಹಾಗೆ ದುಡ್ಡು ತಾನಾಗೆ ಬರ್ತದೆ. ಅದಕ್ಕೆ ನಾವು ಮಾಡೋ ಕೆಲಸ ಕರ್ಮಣ್ಯವಾದಿಕರಸ್ತೆ ಮಾಫಲೇಶು ಕದಾಚರಂ. ನಮ್ಮ ಕೆಲಸನ ನಾವು ಮಾಡೋಣ, ನೀಟಾಗಿ ಸರಿಯಾಗಿ ತಿಳ್ಕೊಳ್ಳೋಣ, ಒಳ್ಳೆ ಅಡಿಗೆನೂ ಮಾಡೋಣ. ಕಸ್ಟಮರು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾರೆ, ನಮ್ದು ಹೆಸರು ಬೇರೆ ಬೇರೆ ಕಡೆ ಬರ್ತದೆ. ನಿಮಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಿಮ್ದು ಉತ್ಪಾದನೆ, ನೀವು ಏನ್ ಮಾಡ್ತೀರಾ ಅದನ್ನೆಲ್ಲ ಮಾಡ್ಲಿಕ್ಕೆ ನಮ್ದು ಬೇರೆ ಬೇರೆ ಇಲಾಖೆಗಳಿಗೆ, ಮೀಟಿಂಗ್ಗಳಿಗೆ ಅದನ್ನೆಲ್ಲ ನಾವು ಮಾಡ್ಕೋತೀವಿ. ಹಾಗಾಗಿ ಈಗ ನಿಮ್ ಏನ್ ಟೀಮ್ ಇರ್ತದೆ ಎಲ್ಲರೂ ಆಸಕ್ತಿಯಿಂದ ಕಲಿಬೇಕು. ಇಲ್ಲಿ ನಿಮ್ಗೆ ಇರೋ 12-15 ಜನ ಏನೋ ಟೀಮ್ ಅಲ್ಲಿ ಇದ್ದೀರಿ, ಅದರಲ್ಲಿ ಯಾರು ಮೇಲಲ್ಲ, ಯಾರು ಕೀಳಲ್ಲ, ಯಾರು ದೊಡ್ಡವರಲ್ಲ, ಯಾರು ಸಣ್ಣವರಲ್ಲ. ನೀವಿರೋ 15 ಜನನು ಲೇಬರ್, ನೀವಿರೋ 15 ಜನನು ಮಾಲೀಕ. ನೀವು 15 ಜನ ಲಾಭ ಆದ್ರೂ 15 ಜನ, ನಷ್ಟ ಆದ್ರೂ 15 ಜನ, ನೀವೆಲ್ಲರೂ ಸಮಾನರು. ಇದರಲ್ಲಿ ಯಾರು ಇದೇ ವೇಳೆ ತಾಲೂಕು ಪಂಚಾಯತ್ ಇಒ ಚಂದ್ರಶೇಖರ್ ಪವಾರ್ ಮಾತನಾಡಿ, ಅಕ್ಕ ಕೆಫೆ ಕೇವಲ ಒಂದು ಹೋಟೆಲ್ ಮಾತ್ರ ಆಗಿಲ್ಲ, ಇದು ಮಹಿಳೆಯರಿಗೆ ಸ್ವಾವಲಂಬನೆಯಿಂದ ಬದುಕುವ ದಾರಿಯಾಗಿದೆ. ಕೆಫೆಯನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿದಲ್ಲಿ ಅಕ್ಕ ಕೆಫೆ ಒಂದು ಬ್ರ್ಯಾಂಡ್ ಆಗಿ ಉಳಿಯಲಿದೆ ಎಂದು ತಿಳಿಸಿದರು. ಸೊ ಇಷ್ಟು ನೀವು ಪ್ರತಿ ತಿಂಗಳು ಏನು ಮಿನಿಮಮ್ ರೇಟು ಮತ್ತು ಕರೆಂಟ್ ಬಿಲ್ ನೀವು ಪೇಮೆಂಟ್ ಮಾಡ್ಕೊಂಡು ಉಳಿದದ್ದು ನೀವು ಆಗಲೇ ನಾವು ಏನೇನಲ್ಲಿ ನೀವು ಮಾಡ್ತೀರಿ ಅಂತ ಹೇಳ್ಬಿಟ್ಟು ಆಲ್ರೆಡಿ ನಿಮಗೆ ಕೊಟ್ಟಿದ್ದಾರೆ. ಏನಲ್ಲಿ ಐಟಮ್ ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕೆಲವೊಬ್ಬರಿಗೆ ವೆಜ್ ಇದೆ, ಕೆಲವು ಸಿಂಧೂರು ಮಾತ್ರ ವೆಜ್ ಇದೆ, ಉಳಿದಂತೆ ಎಲ್ಲವೂ
ವೆಜ್ಜು ನಾನ್ ವೆಜ್ ಎರಡು ಇದ್ದಾವೆ. ಸೊ ಆ ವೆಜ್ಜು ನಾನ್ ವೆಜ್ ಎರಡು ಊಟ ನೀವು ಅಲ್ಲೇನೋ ಗ್ರಾಹಕರಿಗೆ ಕೊಟ್ಟರೆ ಅಂತಂದರೆ ನಿಮಗೆ ಒಳ್ಳೆಯ ಒಂದು ಹೆಸರು ಬರುತ್ತೆ. ಅದ್ರ ಜೊತೆಗೆ ನಿಮಗೆ ಒಂದು ಆದಾಯನೂ ಕೂಡ ನಿಮಗೆ ಒಂದು ನಿಶ್ಚಿತವಾದ ಆದಾಯ ಬರುತ್ತೆ. ಅಲ್ಲಿ ಇನ್ವೆಸ್ಟ್ಮೆಂಟು ಬೇಸಿಕ್ ಇನ್ವೆಸ್ಟ್ಮೆಂಟ್ ಏನಿಲ್ಲ ನಿಮ್ಮದು. ಇನ್ವೆಸ್ಟ್ಮೆಂಟಿಗೆ ಆಲ್ರೆಡಿ ಎಲ್ಲದೂ ನಾವು ಸರ್ಕಾರದಿಂದ ಮಾಡಿರೋದ್ರಿಂದ ನಿಮಗೆ ಹೊಸ ಇನ್ವೆಸ್ಟ್ಮೆಂಟ್ ಮಾಡತಕ್ಕಂಥದ್ದು ಪಾತ್ರೆ ಮತ್ತು ಏನೋ ತಗೋತೀರಿ ನೀವು ರೇಷನ್ನು ಅಷ್ಟು ಮಾತ್ರ ಇನ್ವೆಸ್ಟ್ಮೆಂಟ್ ಇದೆ. ಅದು ಬಿಟ್ಟರೆ ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಏನಿಲ್ಲ. ಇಲ್ಲಿರ್ತಕ್ಕಂಥ ಎಲ್ಲ ಗುಂಪುಗಳಿಗೂ ಈಗಾಗಲೇ ಎಕ್ಸ್ಪೀರಿಯನ್ಸ್ ಇದೆ, ಅಡುಗೆ ಮಾಡಿ ಅಥವಾ ವ್ಯಾಪಾರ ಮಾಡಿ. ಈಗ ನಾನು ರಾಯಚೂರಲ್ಲಿ ನಮ್ಮ ರಾಯಚೂರು ಉತ್ಸವ ಆಯ್ತಲ್ಲ, ರಾಯಚೂರು ಉತ್ಸವದಲ್ಲಿ ಎಲ್ಲೇ ನಮ್ಮ SHG ಗುಂಪಿನ ಮಹಿಳೆಯರು ಎಲ್ಲರೂ ಭಾಳ ಜನ ಪಾರ್ಟಿಸಿಪೇಟ್ ಮಾಡಿದರು. ಹಾಗಾಗಿ ನಾವು ರಾಯಚೂರು ನಾವು ಯಲ್ಲಾಪುರ ಗುಂಪಿಗೆ ತುಂಬ ಚೆನ್ನಾಗಿ ಮಾಡಿದ್ರು ಅವರು. ಹಾಗಾಗಿ ರಾಯಚೂರಿಗೆ ಅವ್ರು ಕೊಟ್ಟಿವಿ. ಆಮೇಲೆ ಇಲ್ಲಿ ನಾವು ಕೊಟ್ಟಿದ್ದೀವಿ ಎಲ್ಲವೂ ಒಂದೊಂದು ಕ್ಯಾಟಗರಿ ಕೊಟ್ಟಿದ್ದೀವಿ. ಅಕ್ಕಕಫೆ ನಡೆಸ್ತಕ್ಕಂಥದ್ದು ಸಿಂಧೂರಲ್ಲಿ ನಾವು ಬೆಂಗಾಲಿ ಗುಂಪಿಗೆ ಕೊಟ್ಟಿದ್ದೀವಿ. ಮಾಲಿನಲ್ಲಿ ಒಂದು ಬೇರೆ ST ಗುಂಪಿಗೆ ಕೊಟ್ಟಿದ್ದೀವಿ. ರಾಯಚೂರು ತಾಲೂಕು ಪಂಚಾಯತ್ ಇದು ಏನು MCH ಲಂಬಾಣಿ ಗುಂಪಿಗೆ ಕೊಟ್ಟಿದ್ದೀವಿ. ಈ ಥರ ಒಂದೊಂದು ಕ್ಯಾಟಗರಿಗೂ ಒಂದೊಂದು ಕೊಟ್ಟಿದ್ದೀವಿ. DC ಆಫೀಸರ್ ಮೈನಾರಿಟಿ ಮತ್ತು EVHH ಅಂದರೆ ಅತ್ಯಂತ ಹಿಂದುಳಿದ ಏನು ಕುಟುಂಬಗಳನ್ನ ನಾವೇನು ಸರ್ವೆ ಮಾಡಿದ್ದೀವಲ್ಲ ಅವೆರಡು ಇಬ್ಬರು ಸೇರ್ಕೊಂಡು ರಾಯಚೂರು DC ಆಫೀಸದ್ದು ಕೂಡ ಮಾಡ್ತಾ ಇದ್ದಾರೆ. ಸೊ ಇವೆಲ್ಲವೂ DC ಆಫೀಸು ಮತ್ತು ಇವೆಲ್ಲವೂ ನಮಗೆ 21ನೇ ತಾರೀಕಿಗೆ ಸ್ಟಾರ್ಟ್ ಆಗ್ತವೆ. ಉಳಿದೆಲ್ಲ ನೆಕ್ಸ್ಟ್ ವೀಕಲ್ಲಿ ಅಥವಾ ಇನ್ನೊಂದು 10 ಡೇಸಲ್ಲಿ ಇಡೀ ಜಿಲ್ಲೆಯಲ್ಲಿ ಎಲ್ಲವೂ ಸ್ಟಾರ್ಟ್ ಆಗ್ತವೆ. ತಾವು ಯಾವುದೇ ಕಾರಣಕ್ಕೂ ಗಾಬರಿ ಆಗೋದು ನಮಗೆ ನಡೀತೈತೆ ಎಲ್ಲೋ ಈ ಥರ ಭಯ ಬೇಡ. ಯಾಕಂದರೆ ಎಲ್ಲವೂ ಮಾಡಿರ್ತಕ್ಕಂಥವು ನಾವೆಲ್ಲ ಪ್ರೈಮ್ ಲೊಕೇಶನ್ಗೆ ಮಾಡಿದ್ದೀವಿ. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಇವತ್ತು ಕ್ಯಾಂಟೀನ್ ಮಾಡಿದ್ರೆ ಇವತ್ತು. ಈ ಸಂದರ್ಭದಲ್ಲಿ ತರಬೇತುದಾರ ನಾಗರಾಜ್, ಸ್ತ್ರೀ ಶಕ್ತಿ ಒಕ್ಕೂಟಗಳ ಸಂಚಾಲಕಿ ಶ್ರೀದೇವಿ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ನಗರದ ಚಂದ್ರಮೌಳೇಶ್ವರ ದೇವಸ್ಥಾನದ ಬಳಿ ಅನಧಿಕೃತ ಅಂಗಡಿಗಳ ತೆರವು ಕಾರ್ಯಾಚರಣೆ, ಕಾಲಾವಕಾಶ ನೀಡಲು ವ್ಯಾಪಾರಸ್ಥರ ಮನವಿ. ಕಾಂಗ್ರೆಸ್ ಮುಖಂಡರ ವಿರುದ್ಧ ನರಸಿಂಹಲು ಮಾಡಗಿರಿ ಆರೋಪ, ಪಕ್ಷದಿಂದ ಉಚ್ಚಾಟಿಸಲು ಅಂಜಿನಕುಮಾರ್ ಆಗ್ರಹ. ಜೋಳ ಖರೀದಿ ಮಾಡಿದ ಹಣ ಪಾವತಿಗೆ ಗಡುವು, ಪಾವತಿಸದಿದ್ದರೆ ತೀವ್ರ ಸ್ವರೂಪದ ಹೋರಾಟ, ಅಮೀನ್ ಪಾಷಾ ದಿದ್ದಗಿ. ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಆಗ್ರಹಿಸಿ ಪ್ರತಿಭಟನೆ. ತೋರಣದಿನ್ನಿ ಪಟ್ಟ ಜಮೀನು ಖಾತಾ ಮಾಡಲು ಕಂದಾಯ ಇಲಾಖೆ ಅಧಿಕಾರಿಗಳ ವಿಳಂಬ, ಕ್ರಮಕ್ಕೆ ಆಗ್ರಹಿಸಿ ವಿಜಯರಾಣಿ ಒತ್ತಾಯ. ಮತ್ತು ಅಕ್ಕ ಕೆಫೆ ನಿರ್ವಹಣೆ ಕುರಿತು ತರಬೇತಿ, ಸಮರ್ಪಕ ನಿರ್ವಹಣೆಯಿಂದ ಯಶಸ್ಸು ಉದ್ಯಮ, ಶರಣಬಸವ ಕೆಸರಹಟ್ಟಿ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.